ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ನಿಮಿತ್ತ ಮೇ 5ರಿಂದ 6 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮವನ್ನು ನಗರದ ಆರ್ಜೆಎಂ ಶಾಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷ ಪಿ ವೀರಭದ್ರಪ್ಪ ಕುರ್ಕುಂದಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಬಸವ ಕೇಂದ್ರದಿಂದ ಕಳೆದ 25 ವರ್ಷಗಳಿಂದ ಬಸವ ಜಯಂತಿಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗಿದೆ. ಈ ವರ್ಷ 6 ದಿನಗಳ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅನುಭವ ಮಂಟಪ, ಲೋಕ ಕಲ್ಯಾಣ ಸಂಸ್ಥೆ, ಕಾಯಕ ದಾಸೋಹಗಳ ಹಿರಿಮೆ, ಪಾಪ ಪುಣ್ಯ, ಸ್ವರ್ಗ ನರಕ, ಸ್ತ್ರೀ ಪುರುಷರ ಬಗ್ಗೆ ಶರಣರ ಚಿಂತನೆಗಳು ಕುರಿತು ಪ್ರವಚನ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು. ವಿಜಯಪುರ ತಿಕೋಟ ವಿರಕ್ತ ಮಠದ ಶ್ರೀ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಪ್ರವಚನ ನೀಡಲಿದ್ದು, ಎದ್ದಲದೊಡ್ಡಿಯ ವಿರಕ್ತ ಮಠದ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ನೇತೃತ್ವ ವಹಿಸಲಿದ್ದಾರೆ. ಬಸವರಾಜ್ ಮೋತಿ, ಪುಟ್ಟರಾಜ್ ಮೋತಿ ಹಾಗೂ ತತ್ವ ಪದಕಾರ ನಾರಾಯಣಪ್ಪ ಮಾಡಶಿರ್ವಾರ್ ಮತ್ತು ಅಮರೇಗೌಡ ಪೊಲೀಸ್ ಪಾಟೀಲ್, ಪಂಪನಗೌಡರ ಸಂಗೀತ ಬಳಗ ಹಾಗೂ ಸಂಗಡಿಗರು ಹೊಗರ್ನಾಳ್ ವಚನ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದು, ಪ್ರವಚನದಲ್ಲಿ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಬಸವಲಿಂಗಪ್ಪ ಬಾದರ್ಲಿ, ವೇದಿಕೆಯ ಸಮಿತಿಯ ಗುಂಡಪ್ಪ ಬೆಳಗಾರ್, ನಿಜಗುಣ ಹಡಪದ, ಬೀರಪ್ಪ ಶಂಭೋಜಿ, ಹನುಮಂತಪ್ಪ ಬೇರ್ಗಿ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ನಗರದಲ್ಲಿ ಕಳೆದ 25 ವರ್ಷಗಳಿಂದ ಬಸವ ಜಯಂತಿಯನ್ನು ಭಕ್ತಿ ಶ್ರದ್ಧೆಗಳಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಬಸವ ತತ್ವ ಕುರಿತು ಪ್ರವಚನದ ಜೊತೆಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಪರಿಸರ ಜಾಗೃತಿ, ಪಥಸಂಚಲನ ಹಾಗೂ ಶರಣರ ಭಾವಚಿತ್ರಗಳೊಂದಿಗೆ ಬೃಹತ್ ಮೆರವಣಿಗೆ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗಿದೆ. ಈ ವರ್ಷ ಚುನಾವಣೆಗಳ ನಿಮಿತ್ತ 6 ದಿನಗಳ ಕಾರ್ಯಕ್ರಮ ಮಾತ್ರ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾದ ಕೊಡುಗೆ ಏನೆಂದರೆ, ಈ ವರ್ಷವೇ ಈ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂಥದ್ದನ್ನು ಕರ್ನಾಟಕದ ಸರ್ಕಾರ ಘೋಷಣೆ ಮಾಡಿರುವುದರಿಂದ ವಿಶ್ವಗುರು ಅನ್ನುವಂಥ ಒಂದು ಮಾತನ್ನು ನಾವು ಮೊದಲೇ ಹೇಳ್ತಾ ಬಂದಿದ್ವಿ. ಈ ಸಾರಿ ಆ ಪದಕ್ಕೆ ಇನ್ನೊಂದು ಪದ ಸೇರಿದೆ, ವಿಶ್ವ ಸಾಂಸ್ಕೃತಿಕ ನಾಯಕ ಅಂತೇಳಿ. ವಿಶ್ವ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯ ಅಂಗವಾಗಿ 6 ದಿನಗಳ ಪ್ರವಚನ ಕಾರ್ಯಕ್ರಮವನ್ನು ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವಸ್ವಾಮಿ, ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ವಿರಕ್ತ ಮಠ ತಿಕೋಟ ಜಿಲ್ಲಾ ವಿಜಯಪುರ ಇವರು 6 ದಿನಗಳ ಪರ್ಯಂತರ ಪ್ರವಚನ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರತಿದಿನದ ನೇತೃತ್ವವನ್ನು ಪೂಜ್ಯ ಶ್ರೀ ಮಣಿಪುರ ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ ಎದ್ದಲದೊಡ್ಡಿ ಶ್ರೀಗಳು ಕೂಡ ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ನಿತ್ಯ ಸಾಯಂಕಾಲ 6ರಿಂದ 6:30ವರೆಗೆ ಅಥವಾ 6:30ರಿಂದ 7:00ವರೆಗೆ ಬಸವರಾಜ ಮೋತಿ ಹಾಗೂ ಕುಮಾರ ಪುಟ್ಟರಾಜ ಗವಾಯಿಗಳ ಶಿಷ್ಯಂತರಾದ ಪುಟ್ಟರಾಜ ಜ್ಯೋತಿ ಮೋತಿ ಮತ್ತು ಸಂಗಡಿಗರು ಈ ಸಿಂಧನೂರು ನಗರದಲ್ಲಿ ವಚನ ಗಾಯನವನ್ನು ಮಾಡಲಿದ್ದಾರೆ. ಮತ್ತು ಅದರಲ್ಲಿ ಮಧ್ಯೆ ಮಧ್ಯೆ ನಾರಾಯಣಪ್ಪ ಮಾಡಶಿರ್ವಾರ್ ತತ್ವಪದಕಾರರಾಗಿ ಸಂಗೀತವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇನ್ನೋರ್ವ ಸಂಗೀತದ ವ್ಯಕ್ತಿ ಹೊಗರ್ನಾಳ್ ಪಂಪನಗೌಡರ ಶಿಷ್ಯಂತರಾಗಿರ್ತಕ್ಕಂಥ ಶರಣ ಶ್ರೀ ಅಮರೇಗೌಡ ಮಾಲಿಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರ ಸಂಗೀತ ಸುಧೆಯನ್ನು ಉಣಬಡಿಸ್ತಾರೆ. ಇದರ ಜೊತೆಯಾಗಿ 6 ದಿನಗಳ ಕಾರ್ಯಕ್ರಮದಲ್ಲಿ ಮೇ 1ರಂದು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಅವತ್ತು ಬಸವ ಕೇಂದ್ರ ಉಳಿದ ಎಲ್ಲ ಬಸವಪರ ಸಂಘಟನೆಗಳು ಸೇರಿಕೊಂಡು ಆವತ್ತಿನ ದಿನ ಮತಜಾಗೃತಿಯನ್ನು ಮಾಡುತ್ತಾ, ಜೊತೆಗೆ ಒಂದಿಷ್ಟು ಈ ಬಸವ ಜಯಂತಿಯ ಪತ್ರಿಕೆಗಳನ್ನು ಪ್ರತಿ ಹೋಗ್ತಕ್ಕಂಥ ಜನರಿಗೂ ಮನೆ ಮನೆಗೂ ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಗುತ್ತೆ. ಈ ಕಾರ್ಯಕ್ರಮ ಬಸವ ಕೇಂದ್ರ ಮತ್ತು ಯುವ ಬಸವ ಕೇಂದ್ರ ಮತ್ತು ಮಹಿಳಾ ಬಸವ ಕೇಂದ್ರ ಮತ್ತು ಚಾರಿಟಬಲ್ ಟ್ರಸ್ಟ್, ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಬಸವ ಸಮಿತಿ, ಶರಣ ಸಾಹಿತ್ಯ ಪರಿಷತ್, ರಾಷ್ಟ್ರೀಯ ಬಸವ ದಳ ಮತ್ತು ಪ್ರಗತಿಪರ ವಿಚಾರವಂತ ಎಲ್ಲ ಸಂಘಟನೆಗಳನ್ನು ಒಳಗೊಂಡು ಈ ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ ಭೇದವಿಲ್ಲದಂತೆ ಯಾವೆಲ್ಲರೂ 12ನೇ ಶತಮಾನದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ಹಾದಿಯಲ್ಲಿ ಇಲ್ಲಿ ಯಾರು ಜಾತಿ, ಮತ, ಪಂಥವನ್ನು ಎಣಿಸದಂತೆ ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಆ ಬಸವ ಜಯಂತಿಗೆ ಪತ್ರಿಕಾ ಮಾಧ್ಯಮದವರು ಜಾತ್ಯತೀತ ಜನತಾದಳ ಪಕ್ಷದ ಸಿಂಧನೂರು ತಾಲೂಕಾ ಪರಿಶಿಷ್ಟ ಜಾತಿ ಘಟಕಕ್ಕೆ ನೇಮಕಗೊಂಡ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷ ಬಸವರಾಜ ನಾಡಗೌಡ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆಗೊಳಿಸಿದರು. ಗೌರವಾಧ್ಯಕ್ಷ ಗೋವಿಂದರಾಜ್ ಸೋಮನಾಪುರ, ಅಧ್ಯಕ್ಷ ಗುರುರಾಜ್ ಮುಕುಂದ, ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್, ವೀರೇಶ್ ಜಾಲಿಹಾಳ್, ಉಪಾಧ್ಯಕ್ಷ ಪಂಪಾಪತಿ ಹಂಚಿನಾಳ್, ವೆಂಕಟೇಶ್ ಗಿರಿಜಾಲಿ, ನಗರ ಘಟಕದ ಅಧ್ಯಕ್ಷ
ಪ್ರಧಾನ ಕಾರ್ಯದರ್ಶಿ ನಿರುಪದಪ್ಪ ನಾಗಲಾಪುರ್, ಉಪಾಧ್ಯಕ್ಷ ಲಕ್ಷ್ಮಣ್ ಬೋವಿ ಅವರು ನೂತನವಾಗಿ ನೇಮಕಗೊಂಡಿದ್ದಾರೆ. ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಕೂಡಲೇ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ಸಂಘಟನೆ ಬಲಪಡಿಸಲು ಕಾರ್ಯೋನ್ಮುಖರಾಗಲು ಆದೇಶಿಸಿದ್ದಾರೆ ಎಂದು ಬಸವರಾಜ್ ನಾಡಗೌಡ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಮೈಲಾರ್, ದಾಸರಿ ಸತ್ಯನಾರಾಯಣ, ಮುಖಂಡರಾದ ವೆಂಕೋಬಣ್ಣ ಕಲ್ಲೂರು, ಎಸ್ಪಿ ಟೈಲರ್, ಸುಮಿತ್ ತಡ್ಕಲ್, ಅಜಯ್ ದಾಸರಿ, ಸೈಯದ್ ಆಸಿಫ್, ಶಂಕರಗೌಡ ಯಲಕೂಡ್ಲಿಗಿ ಸೇರಿದಂತೆ ಮತ್ತಿತರ ಮುಖಂಡರಿದ್ದರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರನ್ನ ಮತ್ತು ಅದರ ಜೊತೆಗೆ ತಾಲೂಕು ಘಟಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರ ಕೆಲವು ಪೋಸ್ಟ್ಗಳನ್ನು ಜಿಲ್ಲಾ ಜಾತ್ಯತೀತ ಜನತಾ ಅಧ್ಯಕ್ಷರಾದ ವಿರೂಪಾಕ್ಷ ಅವರು ನೇಮಕವನ್ನು ಮಾಡಿದ್ದಾರೆ. ಆ ಪುಟಿಗಳನ್ನು ಓದ್ತೀನಿ. ಅದಕ್ಕೆ ಮೊದಲು ಅವರ ಹೆಸರುಗಳನ್ನು ಓದ್ತೀನಿ. ತಾಲೂಕಾ ಜಾತ್ಯತೀತ ಜನತಾದಳದ ಗೌರವ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಗೋವಿಂದರಾಜ್ ಬೋವಿ ಅವರನ್ನ ಪಕ್ಷ ಇವತ್ತು ನೇಮಕಾತಿ ಮಾಡಿದೆ. ಪಕ್ಷದ ಎಸ್ಸಿ ಘಟಕ ಎಲ್ಲವೂ ಸಹ ಎಸ್ಸಿ ಘಟಕ. ಸಿದ್ದಪ್ಪ ಮುಕ್ಕುಂದ ಇವರನ್ನ ನಮ್ಮ ತಾಲೂಕು ಘಟಕದ ಎಸ್ಸಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕಾತಿಯನ್ನು ಮಾಡಿದ್ದಾರೆ. ವಿನೋದ್ ಕುಮಾರ್ ಅವರನ್ನ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಂತ ಹೇಳಿ ಜಿಲ್ಲಾ ಅಧ್ಯಕ್ಷರು ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿ ವೀರೇಶ್ ಜಾಲಿಯಾಳನ್ನ ತಾಲೂಕಾ ಉಪಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿದ್ದಾರೆ. ಪಂಪಾಪತಿ ಅಂಚಲಾಳವರನ್ನು ಸಹ ತಾಲೂಕು ಉಪಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿದ್ದಾರೆ. ನಗರ ಘಟಕದ ಅಧ್ಯಕ್ಷರನ್ನಾಗಿ ಇದು ಎಸ್ಸಿ ಘಟಕನೇ ವೆಂಕಟೇಶ್ ಗಿರಿಜಾಲಿ, ತಂದೆ ಯಂಕಪ್ಪ ಗಿರಿಜಾಲಿ ಅವರನ್ನು ನೇಮಕಾತಿ ಮಾಡಿದ್ದಾರೆ. ತಂದೆ ದುರ್ಗಪ್ಪ ನಾಗಲಾಪುರ ವಾರ್ಡ್ ನಂಬರ್ 26 ಅಂಬೇಡ್ಕರ್ ನಗರವರನ್ನ ಪ್ರಧಾನ ಕಾರ್ಯದರ್ಶಿ, ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಾತಿ ಮಾಡಿದ್ದಾರೆ. ಇನ್ನೊಬ್ಬ ಲಕ್ಷ್ಮಣ್ ಬೋವಿ ಅವರನ್ನ ನಗರ ಘಟಕದ ಉಪಾಧ್ಯಕ್ಷರು ಅಂತೇಳಿ ನೇಮಕಾತಿ ಮಾಡಿದ್ದಾರೆ. ಇವೆಲ್ಲವೂ ಸಹ ಎಸ್ಸಿ ಘಟಕದ ಇವತ್ತು ಜಿಲ್ಲಾಧ್ಯಕ್ಷರು ಆದೇಶವನ್ನು ಹೊರಡಿಸಿ ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ರಿಲಯನ್ಸ್ ಮಾಡಬೇಕನ್ನುವಂಥದ್ದು ಅವರು ಸಹ ಹೇಳಿದ್ದಾರೆ. ಶಾಲೆಗಳನ್ನು ಬೆಳೆದು ಅದೇ ಸಿದ್ಧಾಂತವನ್ನ ಪಾಲನೆ ಮಾಡಿದ್ರು. 2008 ನಾಡಗೌಡರು ಮಂತ್ರಿಯಾಗಿ ಹೋಗ್ತಾರೆ. ಇವತ್ತು ನಾವು ದೇವೇಗೌಡರು ಅಂತ ಸಿದ್ಧಾಂತಕ್ಕೆ ರಾಜಕಾರಣ ದೋಷ ಇದೆ ದೇಶದಲ್ಲಿ ಯಾರು ಇಲ್ಲ. ಮತ್ತೆ ಅವರೇ ಒಪ್ಕೊಂಡಿದ್ದಾರೆ. ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಜೋಳದ ರಾಶಿ ಆಂಜನೇಯ ಸ್ವಾಮಿಯ 4ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಅರ್ಚಕ ರಂಗನಾಥ್ ಆಚಾರ್ ನೇತೃತ್ವದಲ್ಲಿ ಬೆಳಿಗ್ಗೆ ಆಂಜನೇಯ ಸ್ವಾಮಿ ಮೂರ್ತಿಗೆ ಅಭಿಷೇಕ, ಅಲಂಕಾರ, ಎಲೆ ಚಟ್ಟು ಮೂಡಿಸಿ ವಿಶೇಷ ಪೂಜಾ ಕೈಂಕರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ನಂತರ ಡೊಳ್ಳು ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮೂಲಕ ತೆರಳಿ ಗಂಗಾ ಪೂಜೆ, ಕಳಸಾರೋಹಣ ನಡೆದವು. ನಗರದ ಸುಕಲ್ಪೇಟೆ ಸೇರಿದಂತೆ ಉದ್ವಾಳ್, ಗೋಮರ್ಸಿ ಮತ್ತಿತರ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ದೇವಸ್ಥಾನಕ್ಕೆ ಬಂದು ಆಂಜನೇಯ ಸ್ವಾಮಿ ಮೂರ್ತಿಯ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ಸಂಜೆ ದೇವಸ್ಥಾನದ ಆವರಣದಲ್ಲಿ ಆಂಜನೇಯ ಸ್ವಾಮಿಯ ರಥೋತ್ಸವಕ್ಕೆ ಅರ್ಚಕರು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ರಥ ಮುಂದಕ್ಕೆ ಸಾಗುತ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ಬಾಳೆಹಣ್ಣು, ಉತ್ತುತ್ತಿ ಹಾಗೂ ಹೂವು ಎಸೆದು ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿದರು. ಬಂಗಾರಿ ಕ್ಯಾಂಪಿನ ಸಿದ್ಧಾಶ್ರಮದ ಸದಾನಂದ ಶರಣರು, ಸುಕ್ಕಲ್ಪೇಟೆಯ ನಂಜುಂಡೇಶ್ವರ ಗುರುವಿನ್ ಮಠದ ಸಿದ್ದರಾಮಯ್ಯ ಗುರುವಿನ್, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾ ಘಟಕದ ಕಾರ್ಯದರ್ಶಿ ಹನ್ಮೇಸ್ ಕುರುಕುಂದಿ, ಗುತ್ತಿಗೆದಾರ ನರೇಂದ್ರ ಶ್ರೀಪುರಂ ಜಂಕ್ಷನ್, ಜೋಳದ ರಾಶಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ರಮೇಶ್ ಯಾದವ್, ಸದಸ್ಯರಾದ ಶ್ರೀನಿವಾಸ್ ವೈ, ಲಿಂಗಪ್ಪ ಸುಕಲ್ಪೇಟೆ, ದುರ್ಗಪ್ಪ ಮೇಸ್ತ್ರಿ, ಮಂಜು ಬದಾಮಿ, ಶಿವಕುಮಾರ್ ಗೌಡ, ವೆಂಕಟೇಶ್ ಮೇಸ್ತಿ,
ಶಿವಪ್ಪ, ಮಲ್ಲಪ್ಪ ಯಾದವ್, ಕಾಳಪ್ಪ ಮೇಸ್ತ್ರಿ, ಲಿಂಗಪ್ಪ ಹಂಚಿನಾಳ್, ಆರ್ಸಿ ಪಾಟೀಲ್, ಸೋಮಶೇಖರ್ ಇದ್ದರು. ನೇಹಾ ಹಿರೇಮಠ್ ಅವರ ಹತ್ಯೆ ಖಂಡಿಸಿ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ತಾಲೂಕಾ ಘಟಕದಿಂದ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ರವಾನಿಸಲಾಯಿತು. ಕಾಲೇಜು ಆವರಣದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಫಯಾಜ್ ಎನ್ನುವಾತ ಕೊಲೆ ಮಾಡಿರುವುದರಿಂದ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿದೆ. ಕೊಲೆಗಾರ ಕಾಲೇಜಿನ ಒಳಗಡೆ ಬಂದು ರಾಜಾರೋಷವಾಗಿ ಇಂತಹ ಕೃತ್ಯ ಎಸಗಿರುವುದು ಗಮನಿಸಿದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿರುವುದಕ್ಕೆ ಸಾಕ್ಷಿಯಾಗಿದೆ. ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ. ಪೊಲೀಸರು ಈ ದುಷ್ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಅಪರಾಧಿಗೆ ಕಠಿಣ ಶಿಕ್ಷೆ ಆಗುವ ಹಾಗೆ ನೋಡಿಕೊಳ್ಳಬೇಕು. ಆ ಮೂಲಕ ಮೃತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ತಾಲೂಕಾಧ್ಯಕ್ಷ ಜಿ ಸುರೇಶ್ ಗೊಬ್ಬರಕಲ್, ನಗರ ಘಟಕದ ಅಧ್ಯಕ್ಷ ದೌಲ್ಸಾಬ್ ದೊಡ್ಡಮನಿ, ಉಪಾಧ್ಯಕ್ಷ ಹನುಮೇಶ್ ತಿಪ್ಪನಟ್ಟಿ, ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್, ಪರಶುರಾಮ್, ರಾಮಾಂಜನೇಯ, ನಬೀಸಾಬ್, ಪವನ್ ನೇಕಾರ, ವಿಘ್ನೇಶ್ ಸೇರಿದಂತೆ ಅನೇಕರಿದ್ದರು. ಪ್ರೀತಿಯ ಸಾಕಷ್ಟು ಇಲ್ಲ ಕಾರಣಕ್ಕಾಗಿ ಭೀಕರವಾಗಿ ಹತ್ಯೆ ಮಾಡುವುದು ಕರ್ನಾಟಕ ರಾಜ್ಯ ತೀವ್ರವಾಗಿ ಖಂಡಿಸುತ್ತದೆ. ಪ್ರೀತಿ ವಿಚಾರವಾಗಿ ಹೇಳಿರುವಂಥವರನ್ನು ಪ್ರೀತಿಸಿದ ನಿರಾಕರಿಸುವುದಕ್ಕಾಗಿ ಕೃತ್ಯಕ್ಕೆ ಮುಂದಾಗಿ ಕಾಲೇಜಿನಲ್ಲಿ ಚಾಕುವಿನಿಂದ 9 ಬಾರಿ ಕೊಲೆ ಮಾಡುವುದು ಇಡೀ ಸಮಾಜಕ್ಕೆ ತಲೆಕೆಡಿಸುವ ಸಂಗತಿಯಾಗಿದೆ. ಈ ಘಟನೆಯಿಂದಾಗಿ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದಾರೆ. ದೇಶದ ಕಾನೂನಿನ ಮೇಲೆ ಗೌರವ, ಭಯ ಇಲ್ಲದೆ
ಆರೋಗ್ಯ ಭಯಾದಂತಹ ಕೃತ್ಯ. ತಾಲೂಕಿನ ಕೆ ಹೊಸಳ್ಳಿಯ ಡೇರೆದ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಿಗ್ಗೆಯಿಂದ ಸಂಜೆಯವರೆಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬೆಳಿಗ್ಗೆ ಶ್ರೀ ನಾಗಲಿಂಗೇಶ್ವರ ಮೂರ್ತಿಗೆ ಅಭಿಷೇಕ, ಪುಷ್ಪಾರ್ಚನೆಯ ಮೂಲಕ ಪ್ರಾರಂಭಗೊಂಡ ಜಾತ್ರಾ ಮಹೋತ್ಸವ ರಥೋತ್ಸವದ ಕಳಸ, ಡೊಳ್ಳು ವಾದ್ಯಗಳೊಂದಿಗೆ ಸಂಜೆ ಅದ್ದೂರಿಯಾಗಿ ನಡೆಯಿತು. ಸುತ್ತಮುತ್ತಲಿನ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಭಕ್ತಿ ಭಾವದಿಂದ ಹಣ್ಣು ಹೂ ಕಾಯಿಗಳನ್ನು ಒಡೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಸಂಜೆ 7 ಗಂಟೆಗೆ ಊರಿನ ಪರಮ ಪೂಜ್ಯರು ಹಾಗೂ ಹಿರಿಯರ ನೇತೃತ್ವದಲ್ಲಿ ಅದ್ದೂರಿಯಾಗಿ ರಥೋತ್ಸವ ನೆರವೇರಿತು. ಈ ಸಂದರ್ಭದಲ್ಲಿ ಊರಿನ ಪರಮ ಪೂಜ್ಯರು ಹಾಗೂ ಹಿರಿಯರು, ಮಹಿಳೆಯರು, ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು. ಕಳ್ಳನೋರ್ವನನ್ನು ಬಂಧಿಸಿ ಆತನಿಂದ 15 ಮೊಬೈಲ್ ಹಾಗೂ 2 ಬೈಕ್ಗಳನ್ನು ಸಿಂಧನೂರು ಶಹರ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ಕಳ್ಳತನ ಪ್ರಕರಣಗಳು ವರದಿ ಆಗುತ್ತಿದ್ದರಿಂದ ಪತ್ತೆ ಮಾಡುವ ನಿಟ್ಟಿನಲ್ಲಿ ಡಿವೈಎಸ್ಪಿ ಬಿಎಸ್ ತಳವಾರ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸುಧೀರ್ ಕುಮಾರ್, ಎಂ ಬೆಂಕಿ, ಸಬ್ ಇನ್ಸ್ಪೆಕ್ಟರ್ಗಳಾದ ಶ್ರೀನಿವಾಸುಲು, ವಲಿಭಾಷಾ ನೇತೃತ್ವದಲ್ಲಿ ಸಿಬ್ಬಂದಿ ಸೋಮನಗೌಡ, ಶರಣಪ್ಪ ರೆಡ್ಡಿ, ಸಂಗನಗೌಡ, ಆದಾಯ, ವಿಜಯ್ ಕುಮಾರ್, ಸಿದ್ದಪ್ಪ ಅವರನ್ನೊಳಗೊಂಡ ವಿಶೇಷ ತಂಡ ರಚಿಸಲಾಗಿತ್ತು. ಈ ತಂಡವು ಹಗಲಿರುಳು ಶ್ರಮಿಸಿ ಮೊಬೈಲ್ ಮತ್ತು ಬೈಕ್ಗಳನ್ನು ಕಳ್ಳತನ ಮಾಡುವ ಪರಶುರಾಮ್ ಸಿಯತ್ಲಾವ್ ಎಂಬ ಆರೋಪಿಯನ್ನು ಮಂಗಳವಾರ ಬಂಧಿಸಿದ್ದಾರೆ. ಶಹರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಗುನ್ನೆ ನಂಬರ್ 178/2023 ಪ್ರಕರಣಕ್ಕೆ ಸಂಬಂಧಿಸಿದಂತೆ 15 ಮೊಬೈಲ್ ಮತ್ತು 2 ಬೈಕ್ಗಳು ಸೇರಿ ಒಟ್ಟು 3,07,000 ಹಣ ಜಪ್ತಿ ಮಾಡಿಕೊಂಡಿದ್ದಾರೆ. ಕಳ್ಳನ ಪತ್ತೆ ಕಾರ್ಯವನ್ನು ಎಸ್ಪಿ ಅವರು ಪ್ರಶಂಸಿಸಿದ್ದಾರೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.